ನಮಸ್ತೆ, ವೆಲ್ಕಮ್ ಟು D14 ಇನ್ ಲೈಫ್ ಸೀರೀಸ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ ಬನ್ನಿ 14ನೇ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನವನ್ನು ನಾನು ಬಿಸಿನೀರು ಕುಡಿತಾ ಸ್ಟಾರ್ಟ್ ಮಾಡಿದೆ. ಈ ಕಡೆ ನಾನು ಬಿಸಿನೀರು ಕುಡಿತಾ ಇದ್ದೀನಿ, ನಮ್ಮ ಅಕ್ಕನೂ ಕೂಡ ಬಿಸಿನೀರು ಕುಡಿತಾ ಇದ್ದಾರೆ. ಅದಾದಮೇಲೆ ನಮ್ಮ ಮನೇಲಿ ಇವತ್ತು ನಾಳೆ ಫಂಕ್ಷನ್ ಇರೋದ್ರಿಂದ ಎಲ್ಲರೂ ಬಂದಿದ್ದರು. ಸೊ ಬೆಳಗ್ಗೆ ತಿಂಡಿಯನ್ನು ಚಪಾತಿ ಮತ್ತು ಪಲ್ಯ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂತಾ ನಾಳೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾತಾಡಿಕೊಂಡು ಸೊ ಸಖತ್ತಾಗಿ ತಿಂಡಿಯನ್ನು ತಿಂದು ಮುಗಿಸ್ಕೊಂಡ್ವಿ. ಅದಾದಮೇಲೆ ನಮ್ಮ ಮನೆ ಕಿಡೋಸ್ಗಳು ತಿಂಡಿ ತಿಂದು ಬನ್ನಿ ಅಂದರೆ ನೋಡಿ ಮಲ್ಕೊಂಡು ಇನ್ನು ಏನೇನೆಲ್ಲ ಆಟ ಆಡ್ತಿದ್ದೇವೆ ಅಂಥೇಳಿ. ಒಂದು ಈ ಕಡೆ ಫೋನ್ ನೋಡ್ತಾ ಇದೆ, ಈ ಕಡೆ ಇನ್ನೊಬ್ಬರು ಫೋನ್ ನೋಡ್ತಾ ಇದ್ದಾರೆ, ಇನ್ನೊಬ್ಬರು ಇನ್ನೊಂದು ರೀತಿಯ ಆಂಗಲಲ್ಲಿ ಫೋನನ್ನು ನೋಡ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಶ್ವೇತಕ್ಕ ಅಂದರೆ ನಮ್ಮ ಸತೀಶ್ ಅವರ ತಂಗಿ ತಲೆಗೆ ಎಣ್ಣೆ ಹಚ್ಕೊಳ್ತಾ ಇದ್ದಾರೆ. ನಾಳೆ ಫಂಕ್ಷನ್ ಅಲ್ವಾ, ಸೊ ಹಾಗಾಗಿ ತಲೆ ಸ್ನಾನ ಮಾಡಬೇಕು ಅಂಥೇಳಿ. ಅದಾದಮೇಲೆ ನಾವೆಲ್ಲರೂ ಮಾತಾಡಿಕೊಂಡು ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಪಾಪು ಇತ್ತು, ಅದನ್ನು ನೋಡ್ಕೊಂಬರೋಣ ಅಂಥೇಳಿ ನಾನು ಮತ್ತು ಶ್ವೇತಕ್ಕ ಎಲ್ಲರೂ ಹೋದ್ವಿ. ಕಾವ್ಯನೂ ಬಂದಿದ್ಲು. ಅದ್ರ ಜೊತೆಗೆ ನಮ್ಮ ಮನೆಯವರು ಸುಮಾರು ಒಂದು 8 ಗಂಟೆ ಹಾಗೆ ಎಲ್ಲರೂ ಬಂದರು. ಸೊ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ನಮ್ಮ ಚಿಕ್ಕಮ್ಮ, ನಮ್ಮ ಆಂಟಿ, ನಮ್ಮ ಮಮ್ಮಿ, ಹಾಗೆ ನಮ್ಮ ಅಪ್ಪಾಜಿ, ನಮ್ಮ ತಂಗಿ ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ಬರುವಾಗ ಸುಮ್ಮನೆ ಖಾಲಿ ಕೈಯಲ್ಲಿ ಬಂದಿಲ್ಲ, ಹಣ್ಣು, ತರಕಾರಿ, ಹೂವು ಎಲ್ಲ ತೊಗೊಬಂದಿದ್ರು. ಸೊ ಅದನ್ನೆಲ್ಲವನ್ನು ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ ಅಂದರೆ ಜೋಡಿಸ್ಕೊಳ್ತಾ ಇದ್ದಾರೆ. ನಾಳೆ ಫಂಕ್ಷನ್ನು ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡಬೇಕು, ಸೊ ಇವಾಗಲೇ ಎಲ್ಲ ರೆಡಿ ಮಾಡ್ಕೋಬೇಕು ಅಂಥೇಳಿ ಜೋಡಿಸ್ಕೊಳ್ತಾ ಇದ್ದಾರೆ. ಸೊ ಒನ್ ಟೈಮಲ್ಲಿ ನಾನು ಮದುವೆನೇ ಬೇಡ, ನಂಗೆ ಮದುವೆ ಲೈಫ್ ಅಂದ್ರೇ ಇಷ್ಟ ಇಲ್ಲ ಅಂಥೇಳಿ ನಾನು ತುಂಬ ಬೇಡ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡಿದ್ದೆ. ಆಗ ನಮ್ಮಪ್ಪ ತುಂಬ ಅಂದರೆ ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಏನಕ್ಕೆ ಹೀಗೆ ಆಡ್ತಿದ್ದಾಳೆ, ಯಾಕೆ ಇವಳು ಬೇಡ ಅಂತ ಇದ್ದಾಳೆ ಅಂಥೇಳಿ. ನನ್ನ ಲೈಫಲ್ಲೇ ಆಗಿರುವಂಥ ಸಾಕಷ್ಟು ಕಹಿ ಘಟನೆಗಳಿಂದ ನಾನು ಈ ಮದುವೆ ಅನ್ನೋ ಸಹವಾಸನೇ ಬೇಡ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡಿದ್ದೆ. ಬಟ್ ಫೈನಲಿ ನಮ್ಮಪ್ಪನ ಆಸೆ ಅಂತ ನಾನೊಂದು ಒಳ್ಳೆ ಮನೆಗೆ ಸೇರಿದ್ದೀನಿ ಅನ್ನೋ ಖುಷಿ ನಮ್ಮಪ್ಪನ ಮುಖದಲ್ಲಿ ಇವತ್ತು ಕಾಣ್ತಾ ಇದೆ. ಆ ಖುಷಿಗೆ ನಾನು ಕಾರಣ ಆಗಿದ್ದೀನಿ ಅಂತ ನಾನು ತುಂಬ ಖುಷಿಯಿಂದ ಹೇಳ್ಕೊಳ್ತೀನಿ ಅಂತೇಳಿ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್.